ರೋಟರಿ ಕ್ಲಬ್ ಆಫ್ ಮಂಗಳೂರು ಹಿಲ್ ಸೈಡ್ನ ವತಿಯಿಂದ ನಗರದ ಉರುವ ಕ್ಯಾಶ್ಯೂ ಬಳಿ ನವೀಕೃತ ಅಂಗನವಾಡಿ ಕೇಂದ್ರದ ಹಸ್ತಾಂತರ ಕಾರ್ಯಕ್ರಮವು ನಡೆಯಿತು. ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು ಅವರು ನವೀಕೃತ ಅಂಗನವಾಡಿ ಕೇಂದ್ರವನ್ನು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಕ್ಕಳ ಮತ್ತು ಗರ್ಭಿಣಿ ಬಾಣಂತಿಯರ ಆರೋಗ್ಯ ಕಾಪಾಡುವಲ್ಲಿ ಅಂಗನವಾಡಿ ಕೇಂದ್ರಗಳು ಮುಖ್ಯ ಪಾತ್ರವನ್ನು ವಹಿಸುತ್ತವೆ. ರೋಟರಿ ಕ್ಲಬ್ ವತಿಯಿಂದ ಇಂತಹ ಅಂಗನವಾಡಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ನವೀಕರಿಸಿರುವುದು ಶ್ಲಾಘನೀಯ ಕೆಲಸ ಎಂದರು. ಬಹಳ ಅಂಗನವಾಡಿ ಕೇಂದ್ರದಿಂದಲೇ ಎಲ್ಲವೂ ಕೂಡ ಆಗುವಂಥದ್ದು. ಯಾಕಂತ ಹೇಳಿದ್ರೆ ಅಂಗನವಾಡಿ ಕೇಂದ್ರದಲ್ಲಿ ಆ ಪರಿಸರದಲ್ಲಿ ಇರತಕ್ಕಂತಹ ಎಷ್ಟು ಜನ ಬಾಣಂತಿಯರಿದ್ದಾರೆ ಅವರನ್ನು ಗುರುತಿಸುವಂಥದ್ದು, ಅವರಿಗೆ ಪೌಷ್ಟಿಕ ಆಹಾರವನ್ನು ಕೊಡುವಂಥದ್ದು, ಮಗು ಹುಟ್ಟಿದ ನಂತರ ಸರ್ಕಾರದಿಂದ ಸಿಗತಕ್ಕಂತಹ ಎಲ್ಲ ಸವಲತ್ತನ್ನು ಕೊಡುವಂತಹ ವಿಚಾರ ಇರಬಹುದು. ಆ ಮಗುವನ್ನು ಶಾಲೆಗೆ ಸೇರಿಸುವುದರಿಂದ ಹಿಡಿದು ಆ ಮಗುವಿನ ಪೂರ್ತಿ ಆರೋಗ್ಯದ ದೃಷ್ಟಿಯಲ್ಲಿ ಸರ್ಕಾರದಿಂದ ಏನೆಲ್ಲ ಆ ಮಕ್ಕಳಿಗೆ ಪೌಷ್ಟಿಕ ಆಹಾರವನ್ನು ಕೊಡಬೇಕು ಅದನ್ನೆಲ್ಲ ಕೊಡುವಂತ ಕೆಲಸ ಅಂಗನವಾಡಿ ಕೇಂದ್ರದ ಮುಖಾಂತರ ಆಗ್ತಾ ಇದೆ. ರೋಟರಿ ಕ್ಲಬ್ ಆಫ್ ಮಂಗಳೂರು ಹಿಲ್ ಸೈಡ್ನ ಅಧ್ಯಕ್ಷರಾದ ರೊಟೇರಿಯನ್ ಕಿರಣ್ ಕುಮಾರ್ ಎಂ ಮಾತನಾಡಿ, ಈ ಅಂಗನವಾಡಿಯಲ್ಲಿ ಶಾಶ್ವತ ನೀರಿನ ವ್ಯವಸ್ಥೆ, ವಿದ್ಯುತ್ ವ್ಯವಸ್ಥೆ ಹಾಗೂ ಪೇಂಟಿಂಗ್ ಕೆಲಸಗಳು, ಮಕ್ಕಳಿಗಾಗಿ ಆರ್ಟ್ ವರ್ಕ್ ಸಹಿತ ಹಲವು ಕೆಲಸಗಳನ್ನು ಮಾಡಿ ನವೀಕರಿಸಿ ಹಸ್ತಾಂತರಿಸಿದ್ದೇವೆ ಎಂದರು. ಅದರ ಮೇಲೆ ಈ ಅಂಗನವಾಡಿಯಲ್ಲಿ ಬೇಸಿಕ್ ವರ್ಕ್ ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆ, ಇಲ್ಲಿ ಪರ್ಮನೆಂಟ್ ನೀರಿನ ವ್ಯವಸ್ಥೆ ಇರಲಿಲ್ಲ. ಸೊ ಅದನ್ನ ಟ್ಯಾಂಕಿ, ಕೆಳಗಡೆ ಒಂದು ಟ್ಯಾಂಕಿ, ಮೇಲೆ ಟ್ಯಾಂಕಿ ಮಾಡಿ ಪ್ಲಂಬಿಂಗ್ ವರ್ಕ್ ಮಾಡಿ ಇಡೀ ಅಂಗನವಾಡಿಗೆ ಈಗ ನೀರಿನ ವ್ಯವಸ್ಥೆಯನ್ನು ಮಾಡಿರ್ತೇವೆ. ಅದೇ ತರ ಪೇಂಟಿಂಗ್ ವರ್ಕ್, ಫ್ಲೋರಿಂಗ್ ವರ್ಕ್, ಎಲ್ಲ ಟೈಲ್ಸ್ ಟಾಪ್ ತನಕ, ಕಿಚನ್ ಅಲ್ಲಿ ಕೂಡ ಟೈಲ್ಸ್, ಹಾಗೆ ಎಲೆಕ್ಟ್ರಿಷಿಯನ್, ಎಲ್ಲದಕ್ಕೂ ಫ್ಯಾನ್ ಮತ್ತೆ ಲೈಟಿಂಗ್, ಕೆಳಗಡೆ ಕೂಡ ಎಲ್ಲ ಫ್ಯಾನ್ ಲೈಟಿಂಗ್, ಹಾಗೆ ಮತ್ತೆ ಆರ್ಟ್ ವರ್ಕ್, ಲಾಸ್ಟ್ ಆಗಿ ಮಕ್ಕಳಿಗೆ ಆರ್ಟ್ ವರ್ಕ್, ಇದೆಲ್ಲದನ್ನು ಮಾಡಿರ್ತೇವೆ. ಈ ಸಂದರ್ಭ ಮಂಗಳೂರು ನಗರ ಪಾಲಿಕೆಯ ಸದಸ್ಯರಾದ ಗಣೇಶ್ ಕುಲಾಲ್, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ಉಸ್ಮಾನ್ ಎ, ರಿಸ್ಕ್ ಕನೆಕ್ಟ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ನ ಶುಭಾ ಬ್ರಹ್ಮಾವರ್, ರೋಟರಿ ಕ್ಲಬ್ ಆಫ್ ಮಂಗಳೂರು ಹಿಲ್ ಸೈಡ್ನ ಕಾರ್ಯದರ್ಶಿ ರೊಟೇರಿಯನ್ ಸಾಗರ್ ಕಲಾರಿಯಾ, ಕಮ್ಯುನಿಟಿ ಸರ್ವಿಸಸ್ನ ನಿರ್ದೇಶಕರಾದ ರೊಟೇರಿಯನ್ ವಾಸುದೇವ್ ಕೆ ಶೆಟ್ಟಿಗಾರ್, ರಂಗನಾಥ್ ಸಿ ಕಿಣಿ, ಶ್ರೀನಿವಾಸ್ ಸಿ ಕಿಣಿ ಹಾಗೂ ಅಂಗನವಾಡಿ ಶಿಕ್ಷಕಿ, ಮಕ್ಕಳು, ಪೋಷಕರು ಉಪಸ್ಥಿತರಿದ್ದರು. ಶರತ್ ಸಾಲ್ಯನ್, ವಿ4 ನ್ಯೂಸ್, ಮಂಗಳೂರು.